नमस्कार बच्चों। पाठ 7 अगर ठान लीजिए। ये निधु अगर ठान लीजिए। आप सोचे होंगे कि अगर ठान लीजिए ये क्या है, लेसन ऐसा है। अगर ठान लीजिए इसका मतलब है ನಿರ್ಧಾರ, ಏನಕ್ಕೆ ನಿರ್ಧಾರ ಮಾಡ್ಕೊಳ್ಳೋದು, ಏನಾದರೂ ನಾವು ಮಾಡಲೇಬೇಕು, ನಾವೇನಾದರೂ ಅಚೀವ್ ಮಾಡಬೇಕು ಅಂತ ನಾವು ಏನು ನಿರ್ಧಾರ ಮಾಡ್ತೀವಲ್ಲ ಅದನ್ನ ಠಾನ್ ಅಂತ ಕರಿತೀವಿ. ಇಲ್ಲಿ ಸಾಯನಾ ಅವರು ನೀವು ಹೆಸರು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಅವಳು ಕೂಡ ಒಬ್ಳು ಬ್ಯಾಡ್ಮಿಂಟನ್ ಚಾಂಪಿಯನ್ ಕೂಡ ಆಗಿದ್ದಾಳೆ. ಅವಳ ಜೀವನ ಚರಿತ್ರೆಯನ್ನು ನಿಮಗೆ ಒಂದು ಲೆಸನ್ ಕೊಟ್ಟಿದ್ದಾರೆ. ದಯವಿಟ್ಟು ಬುಕ್ ನೋಡ್ಕೊಳ್ಳಿ ಮಕ್ಕಳೇ. अपना किताब खोलिए और पाठ को देखिए और समझिए. अपने जीवन के पहले 8 वर्ष मैंने हरियाणा के हिसार में बिताया. मुझे याद है वहां मैं अपने माता पिता को हरियाणा कृषि विद्यालय में ಫ್ಯಾಕಲ್ಟಿ ಕ್ಲಬ್ ಮೇ ಬ್ಯಾಡ್ಮಿಂಟನ್ ಖೇಲ್ತೆ ದೇಖ್ತಿ ಥಿ. ಸಾಯನಾ ಅವಳ ಬಾಲ್ಯ ಚರಿತ್ರೆನ ಹೇಳ್ತಿದ್ದಾಳೆ. ಜಬ್ ಓ ಜೀವನ್ ಪೆಹಲೆ ಅವಳು 8 ವರ್ಷದವಳಿದ್ದಾಗ ಹರಿಯಾಣದಲ್ಲಿ ಅವಳು ಜೀವನವನ್ನು ಕಳೀತಾ ಇದ್ಲು. ಅವರ ತಂದೆ ತಾಯಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಫ್ಯಾಕಲ್ಟಿ ಕ್ಲಬ್ಸ್ ಇರುತ್ತೆ. ಕ್ಲಬ್ಗಳಂದ್ರೆ ಅಲ್ಲಿ ಆಟ ಆಡೋದು, ಕ್ರೀಡೆಗಳು ಎಲ್ಲಾನು ಆಟ ಆಡೋಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಅವರು ತಂದೆ ತಾಯಿ ಕೂಡ ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ರು. ಆದರೆ ಅವಳು ಚಿಕ್ಕವಳಾಗಿದ್ಲು, ತುಂಬಾ ಚಿಕ್ಕವಳಾಗಿದ್ಲು. ಕಿಸಿ ಚೀಸ್ ಕಿ ಹೋಶ್ ನಹಿ ಥಾ. ಅವಳಿಗೆ ಯಾವುದೇ ವಸ್ತುಗಳ ಬಗ್ಗೆ, ಈ ಬ್ಯಾಟ್ ಅಂದ್ರೆ ಏನು, ಕಾಕ್ ಅಂದ್ರೆ ಏನು, ಅದ್ರ ವಿಷಯಗಳು ಅವಳಿಗೆ ಗೊತ್ತಿರಲಿಲ್ಲ. मैंने पाया कि वहाँ लोग बच्चियों के प्रति उदासीन भाव रखते हैं. ಈಗಲೇ ಅಲ್ಲ, ನೀವು ಮೊದಲೆಲ್ಲ ನೋಡಿರ್ಬೋದು, ಹರಿಯಾಣ ಅಂತಾನೆ ಅಲ್ಲ, ಭಾರತದಲ್ಲೇ ಆಗಲಿ ವರ್ಲ್ಡ್ ಅಲ್ಲೇ ಆಗಲಿ ಹೆಣ್ಮಕ್ಳು ಅಂದ್ರೆ ಮೊದಲೆಲ್ಲ ತುಂಬಾ ಉದಾಸೀನ ಭಾವನೆ ಇತ್ತು. ಅಯ್ಯೋ ಹೆಣ್ಣು ಹುಟ್ಟುಬಿಡ್ತಾ, ತುಂಬಾ ಖರ್ಚು, ಪ್ರಾಬ್ಲಮ್ಸ್, ತುಂಬಾ ಅವ್ರನ್ನ ನೋಡ್ಕೋಬೇಕು, ಮದುವೆ ಮಾಡಬೇಕು, ಖರ್ಚು ಜಾಸ್ತಿ, ಹಾಗೆ ಹೀಗೆ ಅಂತ ಹೆಣ್ಣು ಮಕ್ಕಳ ಬಗ್ಗೆ ಉದಾಸೀನ ಭಾವನೆ ಇತ್ತು. ಆ ಟೈಮಲ್ಲಿ ಇವಳು ಹುಟ್ಟಿದಂತ ಟೈಮ್ ಅವಾಗ ಅಲ್ಲಿ ಹರಿಯಾಣದಲ್ಲಿ ಅವಳಿಗೆ ಅನಿಸಿದ್ದೇನಪ್ಪ ಅಂದ್ರೆ ಬಚ್ಚಿಯೋಂಕೆ ಪ್ರತಿ ಅಂದ್ರೆ ಹೆಣ್ಣು ಮಕ್ಕಳ ವಿರುದ್ಧ ಒಳ್ಳೆ ಉದಾಸೀನ ಭಾವನೆ, ನೆಗ್ಲಿಜೆನ್ಸಿ, ಅಯ್ಯೋ ಹೆಣ್ಣು ಹುಟ್ಟುಬಿಡ್ತಾ ಅಂತೇಳಿ ನೆಗ್ಲೆಕ್ಟ್ ಮಾಡುವಂತ ಮನೋಭಾವನೆ ಆ ಜನರಲ್ಲಿ ಇತ್ತು. ಮುझे पता है मेरी दादी मेरे जन्म के बाद 1 महीने तक मुझे देखने नहीं आई थी. ನೋಡ್ರಿ, ಅವಳು ಹುಟ್ಟಿದಾಗ್ಲೂ ಕೂಡ ಅವ್ರ ಅಜ್ಜಿ ಅವಳನ್ನ ನೋಡಕ್ಕೆ ತಿಂಗಳಾನ್ಗಟ್ಲೆ ಬರ್ಲಿಲ್ವಂತೆ. ನೋಡಕ್ಕೆ ಅಯ್ಯೋ ಹೆಣ್ಮಗು ಹುಟ್ಟಿದೆ, ಹೆಣ್ಣು ಮೊಮ್ಮಗಳು ಹುಟ್ಟಿದಾಳೆ ಅಂತ ಅವಳನ್ನ ನೋಡಕ್ ಬರ್ಲಿಲ್ಲ. ವೇ ಪೋತಕ್ಕೆ ಜನ್ಮಕಿ ಆಸ್ ಲಗಾಯೇ ಬಿಟ್ಟಿ ಥಿ. ಅವಳಿಗೆ ಮೊಮ್ಮಗ ಬೇಕಾಗಿದ್ದ, ಹುಡುಗ ಬೇಕಾಗಿದ್ದ. जाट परिवार में मेरा जन्म मेरी बहन के 7 साल बाद हुआ था. ಅವಳ ಅಕ್ಕ ಹುಟ್ಟಿ 7 ವರ್ಷಗಳ ನಂತರ ಇವಳು ಹುಟ್ಟಿದ್ಲು. ಅವಳು ಹೆಣ್ಣು ಮಗಳಾಗಿದ್ಲು, ಅವ್ರ ಅಕ್ಕನೂ ಹೆಣ್ಣು ಮಗಳಾಗಿದ್ಲು. ಹಾಗಾಗಿ ಅವ್ರಿಗೆ ನಿರಾಸೆ ಆಗಿತ್ತು. ಸೌಭಾಗ್ಯಮೇ ಹಮ್ ಹೈದರಾಬಾದ್ ಚಲೆ ಆಯೆ. ಅದಾದ್ಮೇಲೆ ನಾವು ಹರಿಯಾಣ ಬಿಟ್ಟು ಎಲ್ಲಿಗೆ ಬಂದ್ವಿ? ಹೈದರಾಬಾದ್ಗೆ ಬಂದ್ವಿ. ಆಂಧ್ರ ಪ್ರದೇಶ ಹತ್ರ ಇರೋದು ಹೈದರಾಬಾದ್ ಎಲ್ಲಿರೋದು? ಹೈದರಾಬಾದ್ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಸಿಟಿ. यहाँ कई खेलों का विकास दूसरे कई राज्यों के मुकाबले अधिक हुआ करते थे. ಅಲ್ಲಿ ಎಲ್ಲ ಸ್ಪರ್ಧೆಗಳು, ಆಟಗಳ ಆಡುವಂತ ಸ್ಪರ್ಧೆಗಳು ಏರ್ಪಡಿಸ್ತಾ ಇದ್ರು. ಮತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಮುಕಾಬಲೆ ಅಂದ್ರೆ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಹೈದರಾಬಾದ್ ಮೇ ಮುझे अपना कैरियर बनाने का भरपूर अवसर मिला. ಅಲ್ಲಿ ಅವಳಿಗೆ ಕೆರಿಯರ್ ಬಿಲ್ಟ್ ಮಾಡಕ್ಕೆ ಒಳ್ಳೆ ಅವಕಾಶ ಸಿಕ್ತು. ಕೈ ಹರಿಯಾಣವಿ ಖಿಲಾಡಿ, खासकर महिला खिलाड़ी मुझसे उतने भाग्यशाली नहीं है. मेरे ताऊ और रिश्तेदार लड़कियों को खेलों के लिए तो क्या किसी चीज के लिए घर से बाहर निकलने के पक्ष में नहीं है. ಅದರಲ್ಲಿ ಹುಡುಗಿಯರಿಗೆ, ಗರ್ಲ್ಸ್ಗೆಲ್ಲ ಆಚೆ ಕಳ್ಸಕ್ಕೆ ತುಂಬಾ ರೆಸ್ಟ್ರಿಕ್ಷನ್ ಇರ್ತಿತ್ತು. ಹೊರಗೆ ಕಳ್ಸಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು. ಮೇರೆ ಮಾತಾ ಪಿತಾ ಖುಲೆ ವಿಚಾರೋಂಕೆ ಥೇ. ಆದ್ರೆ ಅವ್ರ ತಂದೆ ತಾಯಿ ಏನೋ ತುಂಬಾ ಓಪನ್ ಮೈಂಡೆಡ್, ಅಂದ್ರೆ ಎಲ್ಲಾ ಕಡೆ ಹೋಗ್ಲಿ, ಹೆಣ್ಮಕ್ಳು ಕೂಡ ಕಲೀಲಿ ಅನ್ನೋ ಮನೋಭಾವನೆ ಅವರಲ್ಲಿತ್ತು. ಉನ್ಹೋನೆ ಮುझे ಕಾಫಿ ಪ್ರೋತ್ಸಾಹಿತ್ ಕಿಯಾ ಹೇ. ನಮ್ಮ ತಂದೆ ತಾಯಿ ಕೂಡ ನನಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ, ತುಂಬಾ ನನಗೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. अगर अभिभावकों से समर्थन और प्रोत्साहन मिले तो अधिक ही लड़कियों बाहर निकलेगी और उनका जीवन बेहतर बनेगा. लड़कियों को अपने अधिकार लड़कर लेने होंगे. खेलों में अधिक अवसर निकालकर हम अच्छी शुरुआत कर सकते हैं. मैं खेलों पर इसलिए जोर देती रही हूँ क्योंकि इनमें मेहनत करने वालों के लिए शुरू में ही ಅವಸರೋं के दरवाजे खुले जाते हैं. ಇಲ್ಲಿ ನೋಡಿರ್ಬೋದು ಏನ್ ಹೇಳ್ತಾಳೆ, ಈಗ ನಾವು ಬರೇ ಮನೇಲಿದ್ದು ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಕೂಡ ನಾವೇನಾದ್ರೂ ಸಾಧಿಸ್ಬೇಕು ಅಂದ್ರೆ
ಧೈರ್ಯವಾಗಿ ಹೊರಗೆ ಬರಬೇಕು. ಹಾಗೆ ನಾನು ಕೂಡ ಅಲ್ಲಿಂದನೇ ನನ್ನ ಕೆರಿಯರ್ನ ಬಿಲ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಮೈ ಖೇಲೋಂ ಪರ್, ಹಂಗೆ ಅವಳು ಆಟಗಳ ಕಡೆ ಗಮನವನ್ನು ಕೊಡಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ಲು. ಕಾಫಿ ಶಾರೀರಿಕ ಶ್ರಮಕ್ಕೆ ಮಾಂಗ್ ಕರ್ತಾ ಹೈ, ಅಂದ್ರೆ ಇಲ್ಲಿ ತುಂಬ ಪ್ರೆಷರ್ ಮಾಡಿ ಶಕ್ತಿ, ಶಾರೀರಿಕ ಶಕ್ತಿ, ಬಾಡಿಲಿ ನಾವು ಏನು ಎಲ್ಲ ಶಕ್ತಿ ಪ್ರದರ್ಶನ ಮಾಡುವಂಥ ಅವಕಾಶ ಅಲ್ಲಿ ಪ್ರಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ರು. ಖಿಲಾಡಿಯೋं को मानसिक तौर पर भी काफी मजबूत बनाना होगा, खासकर लड़कियों को, क्योंकि आमतौर पर उनमें यह कमजोरी होती है. खेल और शिक्षा दोनों साथ साथ चलना मुश्किल होता है. अगर कोई दोनों को साथ लेती है, बात ही क्या. हम लड़कियों को कई खेलों में विश्वास का नंबर बनाना होगा. यह कोई असंभव बात नहीं है, यह केवल अपने दिमाग की तैयार करने की ಬಾತ್ ಹೇ. ನಾವೇನಿಲ್ಲ, ಮನ್ಸು ಮಾಡಬೇಕು, ಹಾಗೂ ಅವುಗಳನ್ನು ತಿಳ್ಕೋಬೇಕು. ನಾವೇನಾದರೂ ಒಂದು ಮಾಡ್ತೀವಿ ಅನ್ನೋ, ಅಚೀವ್ ಮಾಡ್ತೀವಿ ಅನ್ನೋ ಮನಸ್ಸಲ್ಲಿ ಭಾವನೆ ಇರಬೇಕು. ಹಮಾರೆ ದೇಶ್ ಕಿ ಕೈ ಲಡ್ಕಿಯೋं की अपने अपने क्षेत्र में कठिन परिश्रम और लगान का ಪರಿಚಯ ದೇಕರ್ ಹಮೆ ರಾಸ್ತಾ ದಿಖಾಯ ಹೇ. ನೀವು ನೋಡಿರ್ಬೋದು ಎಷ್ಟೊಂದು ಜನ, ಈಗ ಪಿ ಟಿ ಉಷಾ ಆಗಿರ್ಬೋದು, ಆಮೇಲೆ ಪ್ರತಿಯೊಬ್ಬರು, ಈಗ ಸಾಮಾನ್ಯವಾಗಿ ನೀವು ತಿಮ್ಮಕ್ಕ, ಸಾಲು ಮರದ ತಿಮ್ಮಕ್ಕ, ಅವಳು ಏನು ಎಜುಕೇಟೆಡ್ ಅಲ್ಲ, ಆದರೂ ಕೂಡ ಅವಳು ಸಾವಿರಾರು ಮರಗಳನ್ನ ನೆಟ್ಲು ಅಲ್ವಾ. ಅಜ್ಜಿ ಆಗಿದ್ರು ಕೂಡ ಅವಳು ಎಷ್ಟೊಂದು ಮರಗಳನ್ನ ನೆಟ್ಲು, ಅವಳಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಹುಡುಗಿಯರು ನೀವು ನೋಡಿರ್ಬೋದು ಎಷ್ಟೊಂದು ಕ್ಷೇತ್ರಗಳಲ್ಲೆಲ್ಲ ಮುಂದೆ ಬಂದಿದ್ದಾರೆ. ಹಾಗೆ ಜಾಂಕೋ ತಾಬಿ ಇರ್ಬೋದು, ಅವರೆಲ್ಲರೂ ಬೆಟ್ಟಗಳು ಹತ್ತಿದ್ದಾರೆ, ಎಂತೆಂಥ ಸಾಹಸ ಮಾಡಿದಾರಲ್ವಾ. ಹಾಗೆ IPS ಕಿರಣ್ ಬೇಡಿ ಕೇಳಿರ್ಬೋದು, ಅವರೆಲ್ಲ ಹುಡುಗಿಯರೇ, ಲೇಡೀಸೇ ಅಲ್ವಾ. ಹಾಗೆ ಇವಳು ಕೂಡ ತುಂಬ ಪರಿಶ್ರಮ ಪಟ್ಟು ಮುಂದೆ ಬಂದ್ಲು. ಅಗರ್ 7-8 ವರ್ಷ ಕಿ ಉಮ್ರ ಮೇ ಹಿ ಪ್ರತಿಭಾओं को चुन लिया जाए. ಇಲ್ಲೂ ಅಷ್ಟೇ, ಶಾಲೆಗಳಲ್ಲೂ ಅಷ್ಟೇ, ಸ್ಪೋರ್ಟ್ಸ್ ಎಲ್ಲ ಇರುತ್ತೆ, ಎಲ್ಲದಕ್ಕೂ ಮುಂದೆ ಬರಬೇಕು. ಅಯ್ಯೋ ನಾನು ಹುಡುಗಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾವತ್ತೂ ಹಿಂದೆ ಕೂರಬಾರ್ದು, ಮನಸ್ಸು ಮಾಡಬೇಕು ಎಲ್ಲದಕ್ಕೆ ಅಂತೇಳಿ ಈ ಲೆಸನ್ ಹೇಳ್ತಾರೆ. ಹಮ್ ಬೇಶಕ್ ಕಾಮಯಾಬ್ ಹೋ ಸಕ್ತೆ ಹೇ, ನಾವು ಯಾವಾಗ ಬೇಕಾದ್ರೂ ಸಫಲತೆಯನ್ನು ಪಡ್ತೀವಿ, ಕಾಮಯಾಬ್ ಆಗ್ತೀವಿ ಅಂತೇಳಿ ಲೆಸನಲ್ಲಿ ಸಾಹಿನಾ ಅವರು ಹೇಳ್ತಾ ಇದ್ದಾರೆ. ಸೊ ಈ ಲೆಸನನ್ನು ಒಂದ್ಸರಿ ಓದಿ ತಿಳ್ಕೊಳ್ರಿ. ಈ ಕತೆ ಅವಳು ನಿಜವಾದ ಜೀವನ ಚರಿತ್ರೆನ ಈ ಪಾಠದಲ್ಲಿ ಕೊಟ್ಟಿರೋದು ಮಕ್ಕಳೇ. ಒಂದ್ಸರಿ ಕ್ಲೀನಾಗಿ ಓದಿ ಕೂತ್ಕೊಂಡು ಅಕ್ಷರಗಳನ್ನು ಜೋಡಿಸಿ ಓದಿ, 1-2 ಸರಿ ಓದಾದ್ಮೇಲೆ ನೀವೇ ಇನ್ನೊಂದ್ಸರಿ ಅದನ್ನ ಒಂದು ಲೆಸನ್ ಬರೀರಿ, ಒಂದ್ಸರಿ ರಫಲ್ಲಿ ಕೂತ್ಕೊಂಡು ಬರೆಯೋದು ಕಲೀರಿ. ಥ್ಯಾಂಕ್ ಯು.